ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಟ್ರೆಕ್ಕಿಂಗ್ ಪ್ರಿಯರಿಗೆ ಶಾಕ್ ನೀಡಿದ ಅರಣ್ಯ ಸಚಿವಾಲಯ, ಬುಕಿಂಗ್ಗೆ ತಾತ್ಕಾಲಿಕ ತಡೆ ಘೋಷಣೆ. ಧಾರ್ಮಿಕ ಯಾತ್ರೆಗೆ ಕೆಎಸ್ಟಿಡಿಸಿಯಿಂದ ಬಜೆಟ್ ಫ್ರೆಂಡ್ಲಿ ಪ್ಯಾಕೇಜ್, ಸಕಲ ಸೌಕರ್ಯಗಳೊಂದಿಗೆ ಕರಾವಳಿ ಭಾಗದ ಯಾತ್ರೆ ಆಯೋಜನೆ. ಪುದುಚೇರಿಗೆ ರಾಜಧಾನಿಯಿಂದ ಇಂಡಿಗೋ ವಿಮಾನಯಾನ, 2 ನಗರಗಳ ಸಂಪರ್ಕಕ್ಕೆ ನೂತನ ಸೇವೆ. ಹಿಮಾಲಯನ್ ಬೇಸ್ನಲ್ಲಿ ರಾಯಲ್ ಫೆಸ್ಟಿವಲ್, ಎನ್ಫೀಲ್ಡ್ ಅಡ್ವೆಂಚರ್ ಎಕ್ಸ್ಪಿಡಿಷನ್ಗೆ ಮುಹೂರ್ತ ಫಿಕ್ಸ್. ಟ್ರೆಕ್ಕಿಂಗ್ ಪ್ರಿಯರಿಗೆ ಮತ್ತೊಂದು ಶಾಕಿಂಗ್ ಸುದ್ದಿಯನ್ನ ರಾಜ್ಯ ಅರಣ್ಯ ಇಲಾಖೆ ನೀಡಿದೆ. ಈ ಹಿಂದೆ ಅರಣ್ಯ ಇಲಾಖೆ ಟ್ರೆಕ್ಕಿಂಗ್ ತಾಣಗಳ ಪ್ರವೇಶಕ್ಕೆ ಡಿಜಿಟಲ್ ಬುಕಿಂಗ್ ಸೌಕರ್ಯವನ್ನ ಕಲ್ಪಿಸಿ ನಿತ್ಯ 300 ಜನರಿಗೆ ಮಾತ್ರ ಪ್ರವೇಶಕ್ಕೆ ಅನುಮತಿಯನ್ನ ನೀಡಿತ್ತು. ಇದಕ್ಕಾಗಿ ಕರ್ನಾಟಕ ಅರಣ್ಯ ಇಲಾಖೆಯ ಅರಣ್ಯ ವಿಹಾರ ಪೋರ್ಟಲ್ನಲ್ಲಿ ಬುಕಿಂಗ್ ಮಾಡುವಂತೆ ಪ್ರಕಟಣೆಯನ್ನ ಹೊರಡಿಸಿತ್ತು. ಆದರೆ ಬುಕಿಂಗ್ ಕುರಿತು ಹಲವಾರು ಸಮಸ್ಯೆಗಳು ಉದ್ಭವವಾಗಿದ್ದು, ಅರಣ್ಯ ಇಲಾಖೆ ಈಗ ತಾಣಗಳ ಪ್ರವೇಶಕ್ಕೆ ಬುಕಿಂಗ್ ನಿರ್ಬಂಧಿಸಲಾಗಿದೆ ಎಂದು ತಿಳಿಸಿದೆ. ಇದಲ್ಲದೆ ಮಾನ್ಸೂನ್ ಮುನ್ಸೂಚನೆ, ಹವಾಮಾನ ವೈಪರೀತ್ಯವನ್ನು ಗಮನದಲ್ಲಿರಿಸಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಅರಣ್ಯ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಕರಾವಳಿ ಭಾಗದ ಧಾರ್ಮಿಕ ಯಾತ್ರೆಗೆ ಕೆಎಸ್ಟಿಡಿಸಿ ಬಜೆಟ್ ಫ್ರೆಂಡ್ಲಿ ಟೂರ್ ಪ್ಯಾಕೇಜ್ ಅನ್ನು ಘೋಷಿಸಿದೆ. ರಾಜಧಾನಿ ಬೆಂಗಳೂರಿನಿಂದ ಹೋಗಬಯಸುವ ಯಾತ್ರಿಕರಿಗಾಗಿ ಈ ಪ್ಯಾಕೇಜ್ ಘೋಷಿಸಲಾಗಿದೆ. ಈಗಾಗಲೇ ಹಲವಾರು ಟೂರ್ ಪ್ಯಾಕೇಜ್ಗಳನ್ನು ಯಶಸ್ವಿಯಾಗಿ ನಡೆಸಿರುವ ಕೆಎಸ್ಟಿಡಿಸಿ ಶನಿವಾರದಿಂದ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಟೂರ್ ಪ್ಯಾಕೇಜ್ ಅನ್ನು ಆರಂಭಿಸಲು ಮುಂದಾಗಿದೆ. ಜೂನ್ 13ಕ್ಕೆ ಮೊದಲ ಯಾತ್ರೆ ಪ್ರಾರಂಭವಾಗಲಿದ್ದು, ಆರಂಭಿಕ ಹಂತದಲ್ಲಿ 2 ಬಸ್ನಲ್ಲಿ ಯಾತ್ರಿಕರನ್ನ ಕರೆದೊಯ್ಯಲಾಗುವುದು ಎಂದು ಕೆಎಸ್ಟಿಡಿಸಿ ತಿಳಿಸಿದೆ. ಗೈಡ್ ವ್ಯವಸ್ಥೆ, ವಸತಿ ಸಹಿತ ಪ್ರವಾಸ, ದೇವರ ದರ್ಶನಕ್ಕೆ ಸುಗಮ ವ್ಯವಸ್ಥೆ ಹೀಗೆ ವಿವಿಧ ಸೌಕರ್ಯಗಳನ್ನು ಯಾತ್ರಿಕರಿಗಾಗಿ ಕಲ್ಪಿಸಲಾಗಿದೆ ಎಂದು ಕೆಎಸ್ಟಿಡಿಸಿ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ಕೆಎಸ್ಟಿಡಿಸಿ ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಘಡಾಮೇಸ್ ಅನ್ನು ಮರುಭೂಮಿಯ ಮುತ್ತು ಎಂದು ಕರೆಯಲಾಗುತ್ತದೆ. ಘಡಾಮೇಸ್ನ ಹಳೆಯ ನಗರವನ್ನ ವಿಶಿಷ್ಟವಾಗಿ ವಿನ್ಯಾಸಗೊಳಿಸಲಾಗಿದೆ. ಇಲ್ಲಿನ ಮನೆಗಳು ಒಂದಕ್ಕೊಂದು ಅಂಟಿಕೊಂಡಿವೆ ಮತ್ತು ರಸ್ತೆಗಳು ಮೇಲ್ಚಾವಣಿಯಿಂದ ಮುಚ್ಚಲ್ಪಟ್ಟಿವೆ. ಇದು ಸಹಾರಾ ಮರುಭೂಮಿಯ ಭೀಕರ ಶಾಖದಿಂದ ಜನರನ್ನ ರಕ್ಷಿಸುತ್ತದೆ. ಹೊರಗೆ ಎಷ್ಟೇ ಬಿಸಿಲಿದ್ರೂ ಈ ಸುರಂಗದಂತಹ ಬೀದಿಗಳ ಒಳಗೆ ಹೋದ್ರೆ ತಂಪಾದ ಅನುಭವವಾಗುತ್ತದೆ. ಇದು ಪ್ರಕೃತಿದತ್ತವಾದ ಏರ್ ಕಂಡೀಷನಿಂಗ್ ವ್ಯವಸ್ಥೆಯಂತೆ ಕೆಲಸ ಮಾಡುತ್ತದೆ. ಪುರುಷರು ಕೆಳಗಿನ ಮುಚ್ಚಿದ ಬೀದಿಗಳಲ್ಲಿ ಸಂಚರಿಸಿದ್ರೆ, ಮಹಿಳೆಯರು ಮನೆಯ ಮೇಲ್ಚಾವಣಿಗಳ ಮೇಲೆ ಮುಕ್ತವಾಗಿ ಓಡಾಡುತ್ತಾರೆ. ಪ್ರತಿಯೊಂದು ಮನೆಯ ಮೇಲ್ಚಾವಣಿಯು ಪಕ್ಕದ ಮನೆಯೊಂದಿಗೆ ಸಂಪರ್ಕ ಹೊಂದಿರುತ್ತದೆ. ಹಾಗಾದ್ರೆ ಸಹಾರಾ ಮರುಭೂಮಿಯ ಮಧ್ಯದಲ್ಲಿರುವ ಘಡಾಮೇಸ್ ಯಾವ ದೇಶದಲ್ಲಿದೆ? ಪುದುಚೇರಿ ಮತ್ತು ಬೆಂಗಳೂರು ನಡುವೆ ಪ್ರಯಾಣ ಈಗ ಮತ್ತಷ್ಟು ಸುಲಭವಾಗಲಿದೆ. ಜುಲೈ ತಿಂಗಳಿನಿಂದ ಪುದುಚೇರಿಗೆ ಹೆಚ್ಚುವರಿ ವಿಮಾನ ಸೇವೆಗಳನ್ನು ಪ್ರಾರಂಭಿಸಲು ಇಂಡಿಗೋ ಸಂಸ್ಥೆ ಸಜ್ಜಾಗಿದೆ. ಪ್ರವಾಸಿಗರಿಗೆ ಹೆಚ್ಚಿನ ಪ್ರಯಾಣ ಆಯ್ಕೆಗಳು ಮತ್ತು 2 ನಗರಗಳ ನಡುವೆ ಉತ್ತಮ ಸಂಪರ್ಕವನ್ನು ಸ್ಥಾಪಿಸಲು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಇಂಡಿಗೋ ಸಂಸ್ಥೆ ತಿಳಿಸಿದೆ. ಪ್ರವಾಸ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಪುದುಚೇರಿಗೆ ಸಂಚರಿಸುವ ಜನರಿಗೆ ಈ ವಿಮಾನ ಸೇವೆ ಲಾಭವಾಗಲಿದ್ದು, ಪ್ರವಾಸೋದ್ಯಮ ಚಟುವಟಿಕೆಗಳು ಹೆಚ್ಚಿದಷ್ಟು 2 ನಗರಗಳಿಗೂ ಆರ್ಥಿಕ ಲಾಭ ಹೆಚ್ಚಲಿದೆ ಎಂದು ಇಂಡಿಗೋ ಅಭಿಪ್ರಾಯಪಟ್ಟಿದೆ. ಸಾಹಸ ಪ್ರಿಯರ ನೆಚ್ಚಿನ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಬೇಸ್ ಕ್ಯಾಂಪ್ ಫೆಸ್ಟಿವಲ್ ಈ ಬಾರಿ ಲಡಾಖ್ನ ಲೇಹ್ನಲ್ಲಿ ಆಯೋಜಿಸಲಾಗಿದೆ. ಸೆಪ್ಟೆಂಬರ್ 4ರಿಂದ 6ರವರೆಗೆ 3 ದಿನಗಳ ಕಾಲ ನಡೆಯುವ ಅಡ್ವೆಂಚರ್ ಫೆಸ್ಟಿವಲ್ ರೈಡರ್ಸ್, ಕಾಯಕರ್ಸ್, ಮೌಂಟೇನಿಯರ್ಸ್, ಹೈಕರ್ಗಳು ಸೇರಿದಂತೆ ಅಡ್ವೆಂಚರ್ ಪ್ರಿಯರನ್ನ ಒಂದೇ ವೇದಿಕೆಯಲ್ಲಿ ಸೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಕಳೆ ಹೆಚ್ಚಲಿದೆ. ಸಾಹಸ ಚಟುವಟಿಕೆಗಳು ಈ ಕಾರ್ಯಕ್ರಮದ ಪ್ರಮುಖ ಭಾಗವಾಗಲಿದ್ದು, ಕಷ್ಟಕರವಾದ ಭೂ ಪ್ರದೇಶಗಳಲ್ಲಿ ನ್ಯಾವಿಗೇಷನ್ ರೈಡ್ಗಳು, ಇಂಡಸ್ ಮತ್ತು ಝಾನ್ಸ್ಕರ್ ನದಿಗಳಲ್ಲಿ ರಾಫ್ಟಿಂಗ್, ರಾಕ್ ಕ್ಲೈಂಬಿಂಗ್, ಮೌಂಟೇನ್ ಬೈಕಿಂಗ್, ಪ್ಯಾರಾಗ್ಲೈಡಿಂಗ್, ವೆಲ್ನೆಸ್ ಸೆಷನ್ಗಳು ಸೇರಿದಂತೆ ಹಲವಾರು ಚಟುವಟಿಕೆಗಳನ್ನು ಆಯೋಜಿಸಲಾಗಿದೆ ಎಂದು ರಾಯಲ್ ಎನ್ಫೀಲ್ಡ್ ಸಂಸ್ಥೆ ತಿಳಿಸಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಭಾರತದ ಅತಿ ಕಠಿಣ ಚಾರಣ ತಾಣ ಯಾವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.